ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಬೆಚ್ಚಿ ಬೀಳಿಸಿದ ಬಿಸಿ ರೋಡ್ ಯುವತಿ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಚೇತನ್ನನ್ನು ಪೊಲೀಸರು ಮಂಗಳೂರಿನ ಪಚ್ಚನಾಡಿ ಪ್ರದೇಶದಲ್ಲಿ ಬಂಧಿಸಿದ್ದಾರೆ. ಬಂಧನದ ವೇಳೆ ಆತ ವಿಷ ಸೇವಿಸಿದ್ದ, ಹಾಗಾಗಿ ಆತನ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಈ ಪ್ರಕರಣ ಕೇವಲ ಒಬ್ಬ ಯುವತಿಯ ಹತ್ಯೆಯಲ್ಲ, ನಮ್ಮ ಸಮಾಜ ಯಾವ ದಿಕ್ಕಿನಲ್ಲಿ ಸಾಗುತ್ತಿದೆ ಎಂಬುದನ್ನು ಪ್ರಶ್ನಿಸುವ ದುರಂತವೂ ಹೌದು. ಈ ಘಟನೆ ಹೇಗಾಯ್ತಂದರೆ, ಬಂಟ್ವಾಳ ತಾಲೂಕಿನ ಉಳಿ ಗ್ರಾಮದ 21 ವರ್ಷದ ಲಾವಣ್ಯ ಕಲ್ಲಡ್ಕದ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸಿಂಗ್ ಸಿಬ್ಬಂದಿಯಾಗಿ ಕೆಲಸ ಮಾಡುತ್ತಿದ್ದರು. ಇವರು ಎಂದಿನಂತೆ ಕೆಲಸ ಮುಗಿಸಿ ಮನೆಗೆ ತೆರಳಲು ಬಿಸಿ ರೋಡ್ KSRTC ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯುತ್ತಿದ್ದರು. ಪ್ರಾಥಮಿಕ ಮಾಹಿತಿಯ ಪ್ರಕಾರ ದೂರದ ಸಂಬಂಧಿಯಾಗಿದ್ದ ಚೇತನ್ ಹಲವು ವರ್ಷಗಳಿಂದ ಲಾವಣ್ಯಳನ್ನು ಏಕಪಕ್ಷೀಯವಾಗಿ ಪ್ರೀತಿಸುತ್ತಿದ್ದ. ಇಬ್ಬರ ನಡುವೆ ಹಿಂದೆ ಪರಿಚಯವಿದ್ದರೂ ಬಳಿಕ ದೂರವಾಗಿದ್ದರು ಎಂದು ಹೇಳಲಾಗುತ್ತಿದೆ. ನಿನ್ನೆಯ ದಿನ ಅಂದರೆ ಗುರುವಾರ ಸಂಜೆ 5:45 ಹೊತ್ತಿಗೆ ಆರೋಪಿ ಬಸ್ನೊಳಗೆ ಬಂದು ಲಾವಣ್ಯಳೊಂದಿಗೆ ಮಾತನಾಡಲು ಯತ್ನಿಸಿದ್ದಾನೆ. ಯುವತಿ ನಿರಾಕರಿಸಿದಾಗ ಮಾತಿನ ಚಕಮಕಿ ಅಲ್ಲೇ ನಡೆದಿದೆ. ಪರಿಸ್ಥಿತಿ ಗಂಭೀರವಾಗುತ್ತಿದೆ ಎಂದು ಅರಿತ ಲಾವಣ್ಯ ತನ್ನ ಮನೆಯವರಿಗೆ ಕರೆ ಮಾಡಿ ಹೀಗಿಗೆ ಚೇತನ್ ಇಲ್ಲಿಗೆ ಬಂದು ನನಗೆ ತೊಂದರೆ ಕೊಡುತ್ತಿದ್ದಾನೆ ಎಂದು ತಿಳಿಸಿದ್ದಾಳೆ. ಈ ಹೊತ್ತಿಗಾಗಲೇ ಆರೋಪಿ ನಿನಗೆ ಕಲಿಸುತ್ತೇನೆ ಎಂದು ತನ್ನ ಕಾರಿನ ಬಳಿ ತೆರಳಿ ಬ್ಯಾಗಿನಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ತಂದು ಮತ್ತೆ ಬಸ್ಸಿನೊಳಗೆ ಪ್ರವೇಶಿಸಿದ್ದಾನೆ. ಈ ಪರಿಸ್ಥಿತಿಯನ್ನು ಕಂಡ ಲಾವಣ್ಯ ಜೀವ ಉಳಿಸಿಕೊಳ್ಳಲು ಓಡಿದ್ದಾಳೆ. ಆದರೆ ಆರೋಪಿ ಬೆನ್ನಟ್ಟುತ್ತಾ ಬಸ್ ನಿಲ್ದಾಣದ ಆವರಣದಲ್ಲೇ ತಾನು ತಂದಿದ್ದ ತಲ್ವಾರ್ನಲ್ಲಿ ಹಲ್ಲೆ ನಡೆಸಿದ್ದಾನೆ. ಆಕೆ ಕೆಳಗೆ ಬಿದ್ದರೂ ಇವನು ಪದೇ ಪದೇ ಆಕೆಗೆ ಹೊಡೆಯುತ್ತಿರುವುದು ವಿಡಿಯೋಗಳಲ್ಲಿ ನಾವು ಕಾಣಬಹುದು. ಈ ವೇಳೆ ಅಲ್ಲಿದ್ದ ಒಬ್ಬ ವ್ಯಕ್ತಿ ಯುವತಿಯನ್ನು ರಕ್ಷಿಸಲು ಮುಂದಾಗಿದ್ದಾರೆ. ಆದರೆ ಆರೋಪಿ ಕೈಯಲ್ಲಿದ್ದ ಮಾರಕಾಸ್ತ್ರವನ್ನು ತೋರಿಸಿ ಅವರಿಗೂ ಕೂಡ ಬೆದರಿಸಿದ್ದಾನೆ. ತಮ್ಮ ಪ್ರಾಣಕ್ಕೂ ಅಪಾಯವಾಗಬಹುದು ಎಂದು ಅವರು ಭಯದಿಂದ ರಕ್ಷಿಸಲು ಹೋಗಿಲ್ಲ. ಅಲ್ಲಿದ್ದ ಇತರ ಪ್ರಯಾಣಿಕರು, ಮಹಿಳೆಯರು ಮತ್ತು ಸಾರ್ವಜನಿಕರು ಕೂಡ ಈ ಭೀಕರ ದೃಶ್ಯವನ್ನು ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾರೇ ಆಗಲಿ ಕ್ಷಣಾರ್ಧದಲ್ಲಿ ಧೈರ್ಯದಿಂದ ಮುಂದೆ ಬರಲು ಸಾಧ್ಯವಾಗದೆ ಹೋಗುವುದು ಸಹಜ. ಅಲ್ಲಿದ್ದ ಕೆಲವರು ತಕ್ಷಣವೇ ತಮ್ಮ ಮೊಬೈಲ್ಗಳಲ್ಲಿ ಈ ಘಟನೆಯನ್ನು ವಿಡಿಯೋ ಚಿತ್ರೀಕರಣ ನಡೆಸಿದ್ದಾರೆ. ನಂತರ ಕೂಡಲೇ ಆಂಬ್ಯುಲೆನ್ಸ್ ಮತ್ತು ಪೊಲೀಸರಿಗೆ ಕರೆ ಮಾಡಿ ಮಾಹಿತಿ ನೀಡಿದ್ದಾರೆ. ಅಷ್ಟರಲ್ಲಿ ಆರೋಪಿ ತನ್ನ ವಾಹನದಲ್ಲಿ ಪರಾರಿಯಾಗಿದ್ದಾನೆ. ಆತನು ಬಳಸಿದ್ದ ತಲ್ವಾರ್ನನ್ನು ಅಲ್ಲೇ ಬಿಟ್ಟು ಓಡಿ ಹೋಗಿದ್ದಾನೆ. ತಕ್ಷಣವೇ ಮಾಹಿತಿ ಪಡೆದು ಪೊಲೀಸರು ಅಲ್ಲಿಗೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಗೊಳಿಸಿದ್ದಾರೆ. ಮರುದಿನ ಬೆಳಿಗ್ಗೆ ಇವತ್ತು ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಮಂಗಳೂರಿನ ಪಚ್ಚನಾಡಿ ಪ್ರದೇಶದಲ್ಲಿ ಬಂಧಿಸಿದ್ದಾರೆ. ಬಂಧನದ ವೇಳೆ ಆತ ವಿಷ ಸೇವಿಸಿದ್ದ ಕಾರಣ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದಾರೆ. ಲಾವಣ್ಯ ಅವರ ಅಂತ್ಯಕ್ರಿಯೆ ಇವತ್ತು ಶುಕ್ರವಾರ ಬೆಳಿಗ್ಗೆ ಅವರ ನಿವಾಸದಲ್ಲಿ ನಡೆಯಿತು. ಈ ವೇಳೆ ಕುಟುಂಬದವರ ಆಕ್ರಂದನ ಮನ ಕಲಕುವಂತಿತ್ತು. ತಾಯಿ, ತಂದೆ, ಸಹೋದರಿಯರ ನೋವು ಅಲ್ಲಿದ್ದ ಪ್ರತಿಯೊಬ್ಬರ ಮನಸ್ಸನ್ನು ಕೂಡ ಭಾರವಾಗಿಸಿತು. ಅಯ್ಯೋ ದೇವಾ ದೇವರೇ ಅಲ್ಲಿ ಅಂಚಿನ ಬಾಲನೇ ಅತ್ತು ಆ ಬಾಲ ದಾಯ ದಿಕ್ಕದಲ್ಲ. ಅಯ್ಯೋ ದೇವ ಏನು ದಿಯರ ಬಲ್ಲಿ ಗೊತ್ತು ಜಿ ఏందే గుత్తు జీగాను విషయాలు గుత్తు జాలు బాలే పంతు జాలు ఎండ ఇది ముట్ట పంతు జాలు బాలే ఈ బాలే ఆడే పోదు బుజి ఇంకోల అయినే బాయలేదు ఎన్న బాలే పూడ్చి పడ్డే వాళ్ళ బాలే అని పోపే ఇళ్ళ కుళ్ళుజి బాలే అని పండుదు బాలే ఇది ముట్ట ఏడలా పంతు జాలు ఇంచదు దాల ఉండు పండుదు అంచె ఎత్తునండ పంతులు ఇది మైత్యాల పంతులు అత్తిಗೆ ಬಾರಿ ಎತ್ತುತ್ತದೆ వాళ్ళు పంతులు ನಾವೇನ ನಿಂಚಮಂತ ರತ್ತಿಗೆ పంతులు ಗೊತ್ತೇ ಇಜ್ಜಾದಿಪ್ಪೊಡು ಏರ್ಲ ಪಂಡಿಜೀರು ಏನಾಡ ಪಂಡಿಜೀರತ ಈತು ಪದವಡಿತ್ತೇರು ಪುರಾಂಜನಗಳು ಮುಂಜಿ ಜಾವನೇರೆಂದ ಪಂಡಿಜೀರು ಎಂದೆಲ್ಲ ಎಂದೆಲ್ಲ ಪಂಡಿಜೇರು ಇಂಚಪುರ ಐತೆ ಬಾಲೆನೇ ಬಾಲೆನ ಕಡಪುರ್ದೆ ಏನು ಬಾಲೆನ ಇಲ್ಲಲೇ ಕುಲ್ಲದ ರಡ್ಡು ಗಂಜಿ ಕೊಡ್ದಾಂಡವ ಸಾಗುದ್ವೆ ಇನ್ನ ಬಾಲೆಗೆ ಆತು ಗತಿ ಬದ್ ಇಜ್ಜಾಡು ಇನ್ನ ಬಾಡೆಗೆ ಉಂಡು ಹೇತಲ ಬೋಡ ಇನ್ನ ಎನ್ನ ಬಾಲೆನ ಅಯ್ಯೋ
ಪೊಲೀಸ್ನವರು ಅವನನ್ನು ಅರೆಸ್ಟ್ ಮಾಡಿದ್ದಾರೆ, ಆರೋಪಿಯನ್ನು. ಬಾಲ ಅಲ್ಲೇ ತೊಂದು ಅಲ್ಲಿ ಆಯ್ನ ಕೆರ್ಕೊಂಡು ಎರೋಡು ಆಯ್ನ ಮುಜಿ ತುಂಡು ಮತ್ತು ವಾಡೋಡು ಇತ್ತೇನೆ ಬೈಯೋಡು ಇತ್ತೇನೆ ಇದತ್ನಾಲೆ ಆಯ್ನ ಒಳ್ಳೆ ವರ್ಷ ಅಯ್ಯ ಬರಡೇ ఆయన జిడయాని కడుపుగా బల వాస పోయినమా ಹೋಗಿತಾ పోయి ಬಲ ನಮ್ಮ ಕೆರ್ಕಾಯಿಲೆ ತುಂಬಲ್ಲಿ ಹೋದೆ ಪೊಲೀಸ್ ತಕ್ಲಲ್ಲ ಪೊಲೀಸ್ ತಕ್ಲ ಇಚ್ಚಂಡಲ್ಲ ಎನ್ನ ಬಾಲಿ ನಂಚ ಪಂಪುನ ಏನು ಅಂಚ ಅಡ್ಡ ಭಕ್ತಿ ಚಿರತ್ತ ಎನ್ನ ಪಾಲೇಕು ಎನ್ನ ದೇವರು ಭೂತ ಮುಂಚಿಲ್ಲ ಇಚ್ಚ ಈಗಲೂ ಭೂತವನೇ ಭಗವಂತ ಭೂತಲ್ಲ ಇಚ್ಚ ಎನ್ನ ಲಾವಣ್ಯ ಅವರಿಗೆ ಇಬ್ಬರು ಸಹೋದರಿಯರು. ಈಕೆ ಕೊನೆಯವಳು. ಪೊಲೀಸ್ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಅಂತಿಮ ದರ್ಶನ ಪಡೆದು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಇಂತಹ ಘಟನೆಗಳು ಮರುಕಳಿಸಬಾರದು ಅಂತ ಎಲ್ಲರೂ ಒತ್ತಾಯಿಸಿದ್ದಾರೆ. ಕುಟುಂಬದವರ ಬೇಡಿಕೆ ಒಂದೇ ಆಗಿದೆ, ಈ ಪ್ರಕರಣದಲ್ಲಿ ಕಾನೂನಿನ ಪ್ರಕಾರ ಕಠಿಣ ಶಿಕ್ಷೆ ಆಗಬೇಕು ಎಂದು. ಜೀವವಾದಿ ಶಿಕ್ಷೆ ನೀಡಬೇಕು, ಹಾಗೆ ಮರಣದಂಡನೆ ನೀಡಬೇಕು ಎಂಬುದು ಅವರ ಒತ್ತಾಯ. ಈ ಘಟನೆ ನಮಗೇನು ಹೇಳುತ್ತದೆ ಅಂದರೆ, ಒಂದು ಪ್ರಶ್ನೆ ಎಲ್ಲರ ಮನದಲ್ಲೂ ಕೂಡ ಮೂಡುತ್ತಿದೆ. ಯಾಕೆ ಇಂತಹ ಘಟನೆಗಳು ಹೆಚ್ಚಾಗುತ್ತಿವೆ? ಪ್ರೀತಿ ಎಂಬ ಹೆಸರಲ್ಲಿ ಹಿಂಸೆ ಯಾಕೆ? ನಿರಾಕರಣೆಯನ್ನು ಒಪ್ಪಿಕೊಳ್ಳಲು ಯಾಕೆ ಈಗಿನವರಿಗೆ ಸಾಧ್ಯವಾಗುತ್ತಿಲ್ಲ? ಎಲ್ಲಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಯಾಕೆ ಕಡಿಮೆ ಆಗ್ತಿದೆ ಅಂತ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವುದು ಕೇವಲ ಪೊಲೀಸರ ಕೆಲಸವಾ? ಇಡೀ ಸಮಾಜದ ಜವಾಬ್ದಾರಿ ಅಲ್ವಾ? ಕೆಲವರು ಪ್ರೀತಿಯನ್ನು ಅದು ನಮ್ಮ ರೈಟ್ಸ್, ಹಕ್ಕು ಎಂದು ಭಾವಿಸ್ತಾರೆ. ಅಂದರೆ ಒಬ್ಬರೊಬ್ಬರನ್ನು ಪ್ರೀತಿಸಿದ್ರೆ ಅವರು ನಮ್ಮ ಹಕ್ಕು, ಅವರನ್ನು ನಾವು ಏನು ಬೇಕಾದರೂ ಮಾಡ್ಬೋದಂತ ಆ ರೀತಿಯಾಗಿ ಭಾವಿಸ್ತಾರೆ. ಪ್ರೀತಿ ಅಂದರೆ ಗೌರವ. ನಿಜವಾಗಿ ಹೇಳಬೇಕೆಂದ್ರೆ ಪ್ರೀತಿ ಅಂದರೆ ಗೌರವ, ಪ್ರೀತಿ ಅಂದರೆ ಒಪ್ಪಿಗೆ, ಪ್ರೀತಿ ಅಂದರೆ ಸ್ವಾತಂತ್ರ್ಯ. ಯಾರಾದರೂ ನಿಮ್ಮನ್ನು ನಿರಾಕರಿಸಿದ್ರೆ ನೀವು ಅವರಿಗೆ ಗೌರವವನ್ನು ಕೊಡುವುದೇ ನಿಜವಾದ ಪ್ರೀತಿ. ಈ ರೀತಿಯಾಗಿ ಕೊಲೆ ಮಾಡುವುದು, ಬೆದರಿಕೆ ಹಾಕುವುದು ಅಥವಾ ಹಿಂಸೆ ಮಾಡುವುದು ಅದು ಯಾವತ್ತಾದರೂ ಪ್ರೀತಿ ಆಗುತ್ತಾ? ಈಗಿನ ಮಕ್ಕಳಿಗೆ, ಅದರಲ್ಲೂ ಯುವ ಜನರಿಗೆ ಕೇವಲ ಪಾಠಪುಸ್ತಕದ ಜ್ಞಾನ ಸಾಕಾಗುವುದಿಲ್ಲ. ಮಾನವೀಯತೆ, ಮಹಿಳೆಯರಿಗೆ ಹೇಗೆ ಗೌರವ ಕೊಡಬೇಕು, ಕೋಪವನ್ನು ಹೇಗೆ ನಿಯಂತ್ರಣದಲ್ಲಿಟ್ಕೊಳ್ಬೇಕು, ಭಿನ್ನಾಭಿಪ್ರಾಯವಾದಾಗ ಹೇಗೆ ಶಾಂತಿಯುತವಾಗಿ ಎದುರಿಸುವುದು, ಸಂಬಂಧಗಳಲ್ಲಿ ಪರಸ್ಪರ ಗೌರವ, ಇವುಗಳ ಬಗ್ಗೆ ಶಿಕ್ಷಣವನ್ನು ನೀಡುವುದು ಕೂಡ ಅತಿ ಅಗತ್ಯ. ಕುಟುಂಬ, ಶಾಲೆ ಮತ್ತು ಕಾಲೇಜುಗಳಲ್ಲಿ ಮತ್ತು ಸಮಾಜದ ಎಲ್ಲರೂ ಕೂಡ ಸೇರಿ ಈ ಮೌಲ್ಯವನ್ನು ಬೆಳೆಸಿಕೊಳ್ಬೇಕು. ಮತ್ತೊಂದು ಕಡೆ ನೋಡೋದಾದ್ರೆ, ಈ BC ರೋಡ್ನ ಬಸ್ ನಿಲ್ದಾಣದ ಸುರಕ್ಷತೆಯ ಬಗ್ಗೆ ಹೇಳಲೇಬೇಕು. ಈ ಪ್ರಕರಣದಲ್ಲಿ ಈ ಪ್ರಶ್ನೆ ಕೂಡ ಎದ್ದಿದೆ. ಸ್ಥಳೀಯರು ಹೇಳುವ ಪ್ರಕಾರ BC ರೋಡು KSRTC ನಿಲ್ದಾಣಕ್ಕೆ ಹೆಚ್ಚಿನ ಬಸ್ಗಳು ಬರುವುದೇ ಇಲ್ಲ. ಹೆಚ್ಚಿನ ಸರ್ಕಾರಿ ಬಸ್ಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಸಂಚರಿಸುತ್ತವೆ. ಯಾಕೆಂದರೆ ಮಂಗಳೂರಿನಿಂದ ಆ ಕಡೆ BC ರೋಡ್ಗೆ ಹೋಗುವಾಗ ಹೈವೇ ಇರುವ ಕಾರಣ KSRTC ಬಸ್ ನಿಲ್ದಾಣಕ್ಕೆ ಹೋಗಲು ಅಲ್ಲಿ ದಾರಿಯೇ ಇಲ್ಲ. ಹಾಗೆ ಪುತ್ತೂರು, ಧರ್ಮಸ್ಥಳದಿಂದ ಬರುವ ಬಸ್ಗಳು ಕೂಡ ಸೀದಾ ಫ್ಲೈಓವರ್ ಮೂಲಕ ಹೈವೇ ಆಗಿ ಮಂಗಳೂರಿಗೆ ಹೋಗುತ್ತೆ. ಹಾಗಾಗಿ ಹೆಚ್ಚಿನ ಬಸ್ಗಳು ಈ ನಿಲ್ದಾಣಕ್ಕೆ ಬರುವುದೇ ಇಲ್ಲ. ಪರಿಣಾಮವಾಗಿ ಬಸ್ ನಿಲ್ದಾಣದಲ್ಲಿ ಜನಸಂದಣಿ ಬಹಳ ಕಡಿಮೆ. ಈ ಬಸ್ ನಿಲ್ದಾಣದಲ್ಲಿ ಈ ಹಿಂದೆ ಕೂಡ ಈ ರೀತಿಯಾದ ಕೊಲೆ ಮತ್ತು ಬೆದರಿಕೆಗಳು ಹಾಕಿರುವಂಥದ್ದು ನಡೆದಿದೆ ಎಂದು ದಾಖಲಾಗಿದೆ. ಹಾಗಾಗಿ ಈ ರೀತಿಯ ಸ್ಥಳಗಳಲ್ಲಿ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಬೆಳಕು ಮತ್ತು CCTV, ಪೊಲೀಸ್ ಗಸ್ತು, ತುರ್ತು ಸಹಾಯ ವ್ಯವಸ್ಥೆ ಹಾಗೂ ಅಗತ್ಯ ಮೂಲ ಸೌಕರ್ಯಗಳ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಪರಿಶೀಲನೆ ನಡೆಸುವುದು ಕೂಡ ತುಂಬ ಅಗತ್ಯವಾಗಿದೆ. ಯಾಕೆಂದರೆ ಇಲ್ಲಿ ಹಲವಾರು ಮಂದಿ ಶಾಲಾ ಕಾಲೇಜಿಗೆ ಹೋಗುವಂತಹ ಯುವತಿಯರು, ಕೆಲಸಕ್ಕೆ ಹೋಗಿ ಬರುವ ಯುವತಿಯರು ಇಲ್ಲಿ ಬಂದು ಬಸ್ಗೆ ಕಾಯಬೇಕಾಗ್ತದೆ. ಅಂದರೆ ಅವರು ಗ್ರಾಮೀಣ ಪ್ರದೇಶದವರು. ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ಮಹಿಳೆಯರು ಅಂದರೆ ಹೆಣ್ಮಕ್ಳಂದರೆ ತುಂಬ ಭಯ ಇರುತ್ತೆ ಅವರಿಗೆ ಅಸುರಕ್ಷತೆ ಕಾಡುತ್ತದೆ ಈ ಬಸ್ ಸ್ಟ್ಯಾಂಡ್ನಲ್ಲಿ. ಹಾಗಾಗಿ ಈ ಬಗ್ಗೆ ಹೆಚ್ಚಿನ ಗಮನವನ್ನು ಸರ್ಕಾರ ವಹಿಸಬೇಕು. ಮತ್ತೇನೆಂದರೆ, ನಾವು ಈಗೀಗ ನೋಡಬಹುದು, ಕೇವಲ ಹಣಕ್ಕಾಗಿ ಸಂಬಂಧವನ್ನು ಕೊನೆಗಾಣಿಸ್ತಾರೆ. ಅಂತಹ ಘಟನೆಗಳು ಕೂಡ ನಡೆಯುತ್ತಿವೆ. ಯಾರಾದರೂ ಪ್ರೀತಿಯನ್ನು ನಿರಾಕರಿಸಿದರೆ ಅವರ ಜೀವವನ್ನು ಕಸಿಯುವ ಘಟನೆಗಳು ಕೂಡ ನಡೆಯುತ್ತಿದೆ. ಎರಡೂ ಕೂಡ ತಪ್ಪು. ಜೀವಕ್ಕಿಂತ ಯಾವುದೂ ದೊಡ್ಡದಿಲ್ಲ. ಒಂದು ಕ್ಷಣದ ಕೋಪ ಎರಡು ಕುಟುಂಬಗಳ ಬದುಕನ್ನೇ ಶಾಶ್ವತ ದುಃಖಕ್ಕೆ ತಳ್ಳಬಹುದು. ಆದ್ದರಿಂದ ಎಲ್ಲರೂ ಕೂಡ ಈ ಬಗ್ಗೆ ತುಂಬ ಆಲೋಚನೆ ಮಾಡಬೇಕು. ಈ ಪ್ರಕರಣದ ಬಗ್ಗೆ ಅಂತಿಮವಾದ ಸತ್ಯವನ್ನು ನ್ಯಾಯಾಲಯ ಮತ್ತು ತನಿಖೆ ನಿರ್ಧರಿಸುತ್ತದೆ. ಆದರೆ ಒಂದು ವಿಷಯ ಸ್ಪಷ್ಟ, ಹಿಂಸೆ ಯಾವುದೇ ಸಮಸ್ಯೆಗೆ ಪರಿಹಾರವಲ್ಲ.
ಮಹಿಳೆಯರ ಸುರಕ್ಷತೆ ಕೇವಲ ಅವರ ಜವಾಬ್ದಾರಿ ಅಲ್ಲ, ಇಡೀ ಸಮಾಜ ಕೂಡ ಅದರ ಬಗ್ಗೆ ಜವಾಬ್ದಾರಿ ವಹಿಸಬೇಕು. ಯುವಜನರಿಗೆ ಒಂದು ಕಿವಿ ಮಾತು: ಪ್ರೀತಿಸಿ, ಆದರೆ ಗೌರವದಿಂದ ನಿರಾಕರಣೆಯನ್ನು ಒಪ್ಪಿಕೊಳ್ಳಿ. ಕೋಪವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಕಾನೂನಿಗೆ ಯಾವಾಗಲೂ ನಾವು ಗೌರವ ಕೊಡಬೇಕು. ಯಾಕೆಂದರೆ ಒಂದು ಕ್ಷಣದ ಆವೇಶ ಒಂದು ಜೀವವನ್ನಷ್ಟೇ ಅಲ್ಲ, ಅನೇಕ ಜೀವಗಳ ಕನಸುಗಳನ್ನು ಕೊನೆಗಾಣಿಸಬಹುದು. ಒಂದು ಬಾರಿ ದುಃಖ ತರುವಂಥ ಸಂಗತಿ, ಜೊತೆಗೆ ಭಯ ಹುಟ್ಟಿಸುವಂಥ ಒಂದು ಸಂಗತಿ ಕೂಡ. ಈ ರೀತಿಯ ಮಾನಸಿಕತೆ ಜನ ಇದ್ದಾರೆ, ಈ ರೀತಿ ಕುಲ್ಲಂಕುಲ್ಲವಾಗಿ ಈ ರೀತಿಯ ಒಂದು ಘಟನೆ ನಡೆದಿದೆ ಅಂದರೆ ನಾವೆಲ್ಲರೂ ದಿಗ್ಭ್ರಮೆಗೊಳಪಟ್ಟಿದ್ದೇವೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಒಂದು ಕುಟುಂಬದವರ ಜೊತೆ ನಾವೆಲ್ಲ ನಿಲ್ಲಬೇಕಾದ ಅವಶ್ಯಕತೆ ಇದೆ. ಇಡೀ ಸಮಾಜ ಕುಟುಂಬದವರ ಜೊತೆ ನಿಲ್ಲಬೇಕು. ಅವರ ದುಃಖ ಯಾವ ರೀತಿ ಇರ್ತದೆ ಅಂತ ಅವರಿಗೆ ಮಾತ್ರ ಗೊತ್ತು, ಉಳಿದವರಿಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಅವ್ರ ಜೊತೆ ಇದ್ದೇವೆ, ಕುಟುಂಬದ ಜೊತೆ ನಿಲ್ಲುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಾನು ಈಗಾಗಲೇ ಹಿರಿಯ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ಆದಷ್ಟು ಶೀಘ್ರವಾಗಿ ಅವರನ್ನು ಬಂಧನ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ತತ್ಕ್ಷಣ ಕಾನೂನು ಕ್ರಮ ಏನೆಲ್ಲ ಇದೆಯಾ ಅದನ್ನು ತೆಗೆದುಕೊಂಡು ತ್ವರಿತ ವಿಚಾರಣೆಯನ್ನು ಮಾಡಬೇಕಾಗಿದೆ. ಆದಷ್ಟು ಶೀಘ್ರವಾಗಿ ವಿಚಾರಣೆಯನ್ನು ಮಾಡಿ ಏನು ಶಿಕ್ಷೆಯನ್ನು ಕೊಡಬೇಕು ಆ ಶಿಕ್ಷೆಯನ್ನು ಕೊಡಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಬೇರೆ ಏನನ್ನೂ ಮಾತನಾಡದೆ ಕುಟುಂಬದವ್ರ ಜೊತೆ ನಾವು ಇದ್ದೇವೆ. ಈ ರೀತಿಯ ಘಟನೆಗಳು ಮತ್ತೆ ಮರುಕಳಿಸಬಾರದು, ಆ ರೀತಿಯಾದಂಥ ಶಿಕ್ಷೆಯನ್ನು ಕೊಡಬೇಕು. ಮತ್ತು ನಾನು ರಾಜ್ಯ ಸರ್ಕಾರಕ್ಕೂ ಆಗ್ರಹ ಮಾಡ್ತೇನೆ, ಗೃಹ ಸಚಿವರಿಗೂ ಆಗ್ರಹ ಮಾಡ್ತೇನೆ. ಇಲ್ಲಿ ಒಂದು ಮಾಡೆಲ್ ಸೆಟ್ ಮಾಡಬೇಕಾದ ಅವಶ್ಯಕತೆ ಇದೆ. ಈ ರೀತಿ ಸಮಾಜದಲ್ಲಿ ಬೇಕಾಬಿಟ್ಟಿ ಓಡಾಡೋದು, ಯಾವುದೇ ಕಾನೂನಿನ ಭಯ ಇಲ್ಲದಿರುವಂಥದ್ದು ಒಂದು ನಾಗರಿಕ ಸಮಾಜದಲ್ಲಿ ಇದು ಒಳ್ಳೆಯ ಘಟನೆ ಅಲ್ಲ. ಆದರೆ ಈ ಸಂದರ್ಭದಲ್ಲಿ ನನ್ನ ಆಗ್ರಹ ಇಷ್ಟೇ: ತ್ವರಿತ ವಿಚಾರಣೆಯನ್ನು ಒಳಪಡಿಸಿ ಕಠಿಣವಾದ ಶಿಕ್ಷೆಯನ್ನು ಮಾಡಿ ಸಮಾಜದಲ್ಲಿ ಭಯಮುಕ್ತವರಾಗಿ ಎಲ್ಲರೂ ಓಡಾಡುವ ರೀತಿ ಒಂದು ವಾತಾವರಣ ನಿರ್ಮಾಣ ಮಾಡುವುದು ಸರ್ಕಾರದ ಹೊಣೆಗಾರಿಕೆ. ಮತ್ತು ಇದರ ಆ ನೋವು ಕೂಡ ಇವತ್ತು ಅತೀವಾಗಿ ಎಲ್ಲರಿಗೂ ಕೂಡ ಇದೆ. ಇವತ್ತು ನಾವು ಎಷ್ಟೇ ಸಂತಾಪ, ಏನೇ ಪರಿಹಾರ ಏನು ಹೇಳಿದರೂ ಕೂಡ ಮಗಳನ್ನು ಕಳೆದಂಥ ತಂದೆ ತಾಯಂದರಿಗೆ, ಸೋದರ ಕಳ್ಕೊಂಡ ಸೋದರರಿಗೆ, ಅವರ ಸಮಗ್ರ ಕುಟುಂಬಸ್ಥರಿಗೆ, ಅವರ ಅಭಿಮಾನಿ ಮತ್ತು ನೆರೆಕರೆಯವರಿಗೆ ಆ ನೋವನ್ನು ಯಾರನ್ನೂ ಸರಿಪಡಿಸಲು ಸಾಧ್ಯವಿಲ್ಲ. ಆದರೂ ಇಂಥ ಕೃತ್ಯ ತೊಡಗಿಕೊಂಡ ವಿರುದ್ಧ ಕಠಿಣ ಕ್ರಮ ಹಿಂದೆ ಕೂಡ ತೆಗಿಬೇಕಂತ ಹೇಳಿದ್ದೇವೆ. ಇನ್ನೂ ಕೂಡ ಹೇಳೋದಿಷ್ಟೇ, ಇದು ಎಲ್ಲಿಗೆ ಒಂದು ಅಂತ್ಯ ಕಾಣುವುದು. ಈ ರೀತಿ ವಿಕೃತ ಮನಸ್ಸಿನವರಿಗೆ ಅಂಥ ಕಠಿಣ ಶಿಕ್ಷೆಯನ್ನು ಇಲಾಖೆ ಕೊಡಬೇಕಂತ ಸೂಚಿಸಿದ್ದೇನೆ. ಬೇರೆಯವ್ರಿಗೆ ಕೂಡ ಒಂದು ಹೆದರಿಕೆ ಬರಬೇಕು, ಈ ರೀತಿ ಅದು ಈ ರೀತಿ ಆಗ್ತದೆ ಅಂತೇಳಿ. ಆ ಸಂದೇಶವನ್ನು ಕೂಡ ಇವತ್ತು ಇಲಾಖೆಗೆ ನಾವು ಕೊಟ್ಟಿದ್ದೇವೆ. ಬಹುಶಃ ನಮಗೆ ಆ ಕುಟುಂಬ ನೋವಿನ ನಾವು ಕೂಡ ಇರಬೇಕು ಅನ್ನೋ ಊರನ್ನು ಭಾವನೆ ಆಗ್ತದೆ. ಮತ್ತು ಹೇಳಲಿಕ್ಕೆ ಬಯಸ್ತಾರೆ, ಅತ್ಯಂತ ಅವರಿಗೆ ಆತ್ಮಶಾಂತಿ ಸಿಕ್ಕಲಿ, ಅವರ ಕುಟುಂಬಸ್ಥರ ನೋವಂತ ಶಕ್ತಿ ಪರಮಾತ್ಮ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಸರ್, ಇವತ್ತು ನಾವು ಅಲ್ಲಿಗೆ ಈ ವಿಚಾರ ನನ್ನ ಗಮನಕ್ಕೆ ನೀವು ತಂದಿದ್ದೀರಿ. ಆ ಸ್ಥಳೀಯ ಮಟ್ಟದ ಸಮುದಾಯದ ಪ್ರತಿನಿಧಿ ಯಾರಿದ್ದಾರೆ ಮತ್ತು ಆ ಕ್ಷೇತ್ರ ಶಾಸಕರು ಯಾರಿದ್ದಾರೆ, ಅದರ ಗಮನ ನಾನು ಕೂಡ ನಿಮ್ಮ ವಿಚಾರ ನಾನು ಗಮನಕ್ಕೆ ತರ್ತೇನೆ. ಅದನ್ನು ಯೋಜನೆ ರೂಪಿಸಿಕೊಂಡು ನೋಡುವಾಗ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವಂಥದ್ದನ್ನು ಪೊಲೀಸ್ ಇಲಾಖೆ ಮತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡುವಂಥ ಅವಶ್ಯಕತೆ ಇದೆ. ಕಳೆದ ಒಂದು ತಿಂಗಳಲ್ಲಿ ನಮ್ಮ ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲಿ ಸುಮಾರು 5 ಪ್ರಕರಣಗಳು ಈ ರೀತಿಯ ಪ್ರಕರಣ ಆಗಿದೆ. ನಿನ್ನೆದ್ದು ಪೂರ್ಣ ಪ್ರಮಾಣದಲ್ಲಿ ಒಂದು ಅಮಾಯಕ ಹುಡುಗಿಯನ್ನು ಕೊಚ್ಚಿ ಕೊಲೆ ಮಾಡುವಂಥದ್ದು, ಹತ್ಯೆ ಮಾಡುವಂಥದ್ದಾಗಿದೆ. ಇದೊಂದು ರೀತಿಯಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯ ಭಯದ ವಾತಾವರಣ ಆಗುವುದು ಸರಿಯಲ್ಲ. ಕೆಲವರ ಅಭಿಪ್ರಾಯ ಆ ಜಾತಿ, ಆ ಧರ್ಮ, ಈ ಧರ್ಮ, ಆ ವರ್ಗ, ಈ ವರ್ಗ ಇಲ್ಲ ಇರ್ಬೋದು. ಆದರೆ ನನ್ನ ಅನಿಸಿಕೆ, ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತಪ್ಪಾದರೂ ಅದು ತಪ್ಪೇ, ಅದನ್ನು ಸರಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಇವತ್ತು ನಿನ್ನೆ ಏನು ಘಟನೆ ಆಗಿದೆ ಅದು 100ಕ್ಕೆ 100% ಮನುಷ್ಯ ಒಪ್ಪುವಂಥ ಸಂಗತಿ ಅಲ್ಲ. ಆ ಕುಟುಂಬದ ಈಗ ನಾವು ನೋಡಿದ್ದೇನೆ, ನಾನು ಬೆಳಿಗ್ಗೆಯಿಂದ ಪೋಸ್ಟ್ ಮಾರ್ಟಮ್ ಆಗುವ ಅಲ್ಲಿಂದ ಇಲ್ಲಿ ತನಕ ನಾನು ಬಂದಿದ್ದೇನೆ. ನನಗೆ ನೋಡುವಾಗ ಒಂದು ರೀತಿ ಬೇಸರ ಆಗ್ತದೆ. ಯಾಕೆಂದರೆ ಈ ರೀತಿಯ ಒಂದು ಬಡ ವರ್ಗದ, ಮಧ್ಯಮ ವರ್ಗದ ಮನೆಯಲ್ಲಿ ಹುಟ್ಟಿದಂಥ ಹುಡುಗಿ, ಕೆಲಸಕ್ಕೆ ಹೋದ ಹುಡುಗಿ ಮತ್ತೆ ವಾಪಸ್ ಮನೆಗೆ ಬರಲಿಲ್ಲ ಅಂತ ಹೇಳಿದರೆ ನಮ್ಮ ಪರಿಸ್ಥಿತಿ ಹೇಗುಂಟಂತ ಎಲ್ಲರೂ, ಇಡೀ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು. ವಿಶೇಷವಾಗಿ ರಾಜ್ಯದ ಗೃಹ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಅರ್ಥ ಮಾಡ್ಕೊಳ್ಬೇಕು. ನೀವು ಯಾವುದೇ ರಾಜ್ಯದ ಅಧಿಕಾರ ವಹಿಸಿಕೊಂಡ ದಿನದಿಂದ ನೀವು ಸಂಘ, ಸಂಘಟನೆ, ಬೇರೆ ಸಂಗತಿಯ ಬಗ್ಗೆ ಯೋಚನೆ ಮಾಡ್ತೀರಿ ಹೊರತು ಈ ರಾಜ್ಯದ ಕಾನೂನು ಸುವ್ಯವಸ್ಥೆ, ಜನಸಾಮಾನ್ಯರ ಬದುಕಿನ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇಲ್ಲ ಎನ್ನುವುದನ್ನು ನಾನು ಗಂಭೀರವಾಗಿ ಆರೋಪ ಮಾಡ್ತೇನೆ. ನಮ್ಮ ಜಿಲ್ಲೆಯ ಬಗ್ಗೆ ಕೂಡ ಗಂಭೀರವಾಗಿ ಆಲೋಚನೆ. ಪ್ರತಿ ಸಲ ನಾವು ಹಿಂದೆ ಕೂಡ ಈ ರೀತಿಯ ಘಟನೆ ಆದಾಗ
ಪೊಲೀಸ್ ಇಲಾಖೆ ಗಂಭೀರವಾಗಿ ಯೋಚನೆ ಮಾಡಬೇಕು, ಕಾನೂನು ಸುವ್ಯವಸ್ಥೆ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ತಗೊಳ್ಬೇಕು ಅಂತ ನಾವು ಆಗ್ರಹವನ್ನು ಮಾಡಿದ್ದೆವು. ಇವತ್ತು ಅದರ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿದ ಕಾರಣ ಈ ರೀತಿಯ ಪ್ರಕರಣ ಮತ್ತೆ ಮತ್ತೆ ಆಗ್ತದೆ. ಇವತ್ತಾದರೂ ನಾನು ಒತ್ತಾಯ ಮಾಡ್ತೇನೆ, ಈ ಘಟನೆ ನಂತರ ಆದರೂ ಎಚ್ಚೆತ್ತುಕೊಂಡು ಸರ್ಕಾರ ಇದರ ಬಗ್ಗೆ ಗಂಭೀರವಾಗಿ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಜಿಲ್ಲಾ ಪೊಲೀಸ್ ಇಲಾಖೆ ಕೂಡ ಗಂಭೀರವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಗಂಭೀರವಾಗಿ ಆಲೋಚನೆ ಮಾಡಬೇಕು ಅಂತ ಈ ಸಂದರ್ಭ